ಮೈಸೂರು ಉದಯಗಿರಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹಿರಿಯ ಅಧಿಕಾರಿಗಳೊಟ್ಟಿಗೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಮೈಸೂರು ಉದಯಗಿರಿ ಕಲ್ಲು ತೂರಾಟ ಪ್ರಕರಣ ಇಡೀ ಮೈಸೂರು ಜನರ ನಿದ್ದೆಯನ್ನ ಗೆಡಿಸಿತ್ತು. ರಾಜ್ಯದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗಿತ್ತು. ಇಂದು ಹಿರಿಯ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನ ನಡೆಸೋದಕ್ಕೆ ಸಿಎಂ ನಿರ್ಧಾರವನ್ನ ಮಾಡಿರುವಂತದ್ದು. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಸರ್ಕಾರದ ಎಸಿಎಸ್ ಗೃಹ ಇಲಾಖೆಯ ಅಧಿಕಾರಿಗಳು, ಡಿಜಿಪಿ ಅಲೋಕ್ ಮೋಹನ್, ಎಡಿಜಿಪಿ ಮೈಸೂರು, ಡಿಸಿ ಮತ್ತು ಕಮಿಷನರ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಲ್ಲು ತೂರಾಟಕ್ಕೆ ನಿಖರ ಕಾರಣ ಏನು, ಏನಾಗಿತ್ತು, ಎಷ್ಟು ಜನರನ್ನ ಬಂಧಿಸಲಾಗಿದೆ, ಎಷ್ಟು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ, ಹಾಗೆ ತನಿಖೆ ಯಾವ ರೀತಿ ನಡೀತಾ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಚಾರವನ್ನ ಪಡೆಯಲಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಉದಯಗಿರಿಯ ಕಲ್ಲು ತೂರಾಟ ಪ್ರಕರಣ ಸಾಕಷ್ಟು ರೀತಿಯಲ್ಲಿ ಸದ್ದು ಮಾಡಿತ್ತು. ಈಗಾಗಲೇ ಉದಯಗಿರಿಯ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆಯಲ್ಲಿ ಪೊಲೀಸರ ವೈಫಲ್ಯ ಕಂಡು ಬಂದಿತ್ತು. ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಬಗ್ಗೆ ವರದಿಯಾಗಿತ್ತು. ಕೋಮು ಗಲಭೆಗೆ ಕಾರಣರಾದವರ ವಿರುದ್ಧ ಕ್ರಮವಾಗಿಲ್ಲ. ಎಷ್ಟು ಮಂದಿ ಆರೋಪಿಗಳ ಬಂಧನವಾಗಿದೆ, ಘಟನೆಯನ್ನು ನಡೆಸೋದಕ್ಕೆ ಕಾರಣವಾದಂತ ಅಂಶ ಯಾವುದು, ಡಿಸಿಪಿ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡೋದಕ್ಕೆ ಕಾರಣ ಏನು, ಕಲ್ಲು ಸಂಗ್ರಹ ಮಾಡಿದವರು ಯಾರು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡುತ್ತೆ. ಅಫ್ಕೋರ್ಸ್ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದೇ ಬರುತ್ತೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇರಬೇಕು ಅಂತಂದ್ರೆ ಇಂತಹ ಘಟನೆಗಳು ಮರುಕಳಿಸಬಾರದು. ಅದರ ಜೊತೆಗೆ ಇತ್ತೀಚೆಗೆ ಹಿಂದೂ ಮುಸ್ಲಿಂ ಕೋಮು ಧರ್ಮದ ನಡುವಿನ ಸಂಘರ್ಷ ಅನ್ನುವಂಥದ್ದು ರಾಜ್ಯದಲ್ಲಿ ಅತಿ ಹೆಚ್ಚಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಬಹುದು. ಆದ್ರೆ ನಿಖರವಾದಂತಹ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಯಾಕಂದ್ರೆ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಯಾಕೆ ಮಾಡ್ಲಾಯ್ತು, ಕಲ್ಲು ತೂರಾಟ ಮಾಡುವಂತ ಅಗತ್ಯತೆ ಏನಿತ್ತು ಅನ್ನುವಂತಹ ವಿಚಾರ. ಯಾಕಂದ್ರೆ ಒಂದು, ಆತ ಮುಸ್ಲಿಂ ಧರ್ಮಗುರುವನ್ನ ಅವಹೇಳನ ಮಾಡಿ ಪೋಸ್ಟ್ ಹಾಕಿದ, ಫೈನ್, ಓಕೆ. ಪೊಲೀಸ್ನವರು ಆತನನ್ನ ಕರೆತಂದ್ರು, ಸ್ಟೇಷನ್ ಅಲ್ಲಿ ಇಟ್ಟಿದ್ರು, ಕಾನೂನಿನ ಪ್ರಕಾರವಾಗಿ ಸುಮೋಟೋ ಕೇಸ್ ದಾಖಲು ಮಾಡಿದ್ರು, ಅದರ ಜೊತೆಗೆ ಎಫ್ಐಆರ್ ಕೂಡ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಆತನನ್ನ ನಮಗೊಪ್ಸಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಮುದಾಯದವರು ಕೇಳಿದ್ರು. ಕಾನೂನು ಅನ್ನುವಂಥದ್ದು ಎಲ್ರಿಗೂ ಒಂದೇ. ನಾವು ರಾಜರ ಆಳ್ವಿಕೆಯ ಕಾಲದಲ್ಲಿ ಇಲ್ಲ, ನಾವಿಲ್ಲಿ ಹೇಗೆ ಬೇಕಾಬಿಟ್ಟಿಯಾಗಿ ಅವರಿಗೆ ಶಿಕ್ಷೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶ ಸಂವಿಧಾನದ ಅಡಿಯಲ್ಲಿ ಹೋಗ್ತಾ ಇರುವಂತದ್ದು, ಸಂವಿಧಾನದ ಕಾನೂನನ್ನ ನಾವು ಪಾಲಿಸಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಾನೂನು ಹಿಂದೂ ಮುಸ್ಲಿಂ ಜೈನ ಬೌದ್ಧ ಎಲ್ಲ ಧರ್ಮದವರಿಗೂ, ಸಿಖ್ ಕ್ರೈಸ್ತ ಎಲ್ಲ ಧರ್ಮದವರಿಗೂ ಕೂಡ ಒಂದೇ ಆಗಿರುತ್ತೆ. ನಮ್ಮ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ನಮ್ಮ ಸಂವಿಧಾನದ ಕಾನೂನು ಅನ್ವಯಿಸುತ್ತೆ. ಇಲ್ಲಿ ಪೊಲೀಸರ ವೈಫಲ್ಯದ ವಿಚಾರವಾಗಿ ಪ್ರಶ್ನೆ ಬಂದಿದೆ. ಒಂದು, ಕಾಂಗ್ರೆಸ್ ನಾಯಕರೇ ಪೊಲೀಸ್ನವರು ಯಾಕೆ ಆತನನ್ನ ಬಂಧಿಸಿ ಆ ಸ್ಟೇಷನ್ ನಲ್ಲಿ ಇಟ್ಕೊಳ್ಬೇಕಾಗಿತ್ತು? ತಿಳಿದಿತ್ತಲ್ವಾ, ಅದು ಮುಸ್ಲಿಂ ಬಾಹುಳ್ಯ ಉಳ್ಳಂತಹ ಏರಿಯಾ ಅಂತ. ಅಷ್ಟು ಗೊತ್ತಿದ್ರು ಕೂಡ ಯಾಕಾಗಿ ಆ ಯುವಕನನ್ನ ಸ್ಟೇಷನ್ ನಲ್ಲಿ ಇಟ್ಕೊಳ್ಬೇಕಾಗಿತ್ತು? ಇದು ಪೊಲೀಸರ ವೈಫಲ್ಯ ಅಂತ ಒಂದು ಪ್ರಶ್ನೆ ಮಾಡಲಾಗಿತ್ತು. ಅದಾದ ನಂತರವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವ ಬಗ್ಗೆ ಇಷ್ಟು ರಾಜಾರೋಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಸ್ಟೇಷನ್ ಮುಂದೆ ಜಮಾಯಿಸಿ ಪೊಲೀಸ್ನವರಿಗೆ ಮಾತಿಗೆ ಮಾತು ಕೊಟ್ಟು ಎದುರಾಳಿ ರೀತಿಯಾಗಿ ನಿಂತ್ಕೊಳ್ತಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಬಂದಿದೆ? ಕೋಮು ಗಲಭೆಗೆ ಕಾರಣರಾದವರ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ? ಒಂದು, ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು, ನಾಯಿ ಅಂತ ಬೈದಿದ್ರು. ನಾವು ಪ್ರಾಣ ಕೊಡ್ತೀವೋ ಹೊರತು ನಮ್ಮ ಧರ್ಮ ಗುರುಗಳ ಅವಹೇಳನವನ್ನ ನಾವು ಯಾವತ್ತೂ ಒಪ್ಪಲ್ಲ ಅಂತ ಕೋಮು ಗಲಭೆಗೆ ಕಾರಣರಾದಂತಹ ವಿಚಾರವಾಗಿ ಯಾಕಿನ್ನೂ ಕ್ರಮ ಕೈಗೊಂಡಿಲ್ಲ? ಎಷ್ಟು ಮಂದಿ ಆರೋಪಿಗಳ ಬಂಧನ ಆಗಿದೆ? ಕೇವಲ ಬಂಧನ ಅಲ್ಲ, ಎಫ್ಐಆರ್ ಕೂಡ ಆಗಿದೆ. ಸಾವಿರ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ನಡೆಸಿದವರನ್ನ ಬಂಧಿಸಲಾಗಿದೆ ಅಂತ ಹೇಳಲಾಗಿತ್ತು. ಯಾರ್ಯಾರನ್ನ ಬಂಧಿಸಲಾಗಿದೆ, ಎಷ್ಟು ಜನರನ್ನ ಬಂಧಿಸಲಾಗಿದೆ? ಬರೀ ಮುಸ್ಲಿಂ ಯುವಕರನ್ನ ಮಾತ್ರ ಬಂಧಿಸಲಾಗಿದೆಯಾ? ಇದರ ಜೊತೆಗೆ ಘಟನೆ ನಡೆಸೋದಕ್ಕೆ ಅಲ್ಲಿ ಕಾಣುವಾದಂತ ಅಂಶ ಬೇಕಲ್ವಾ? ಏಕಾಏಕಿಯಾಗಿ ಪ್ರಚೋದನೆ ಆಗ್ಬಿಟ್ಟು ಎಲ್ಲೋ ಕಲ್ ಸಿಕ್ತು ಅಂತ ತೆಗೆದುಕೊಂಡು ಹೊಡೆಯೋದಿಲ್ಲ. ಅಲ್ಲಿ ಪ್ರಚೋದನೆ ಆದ್ರಷ್ಟೇ. ನೋಡಿ, ಒಂದು ಹಿಂದೂ ಧರ್ಮ ಅಂತ ಬಂದ್ರೆ ಸಾಧು ಸಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗೌರವ ಕೊಡ್ತೀವಿ. ಮುಸ್ಲಿಂ ಧರ್ಮ ಅಂತ ಬಂತು
ಬಂದ್ರೆ ಅವರು ಧರ್ಮಗುರುವಿಗೆ ಗೌರವ ಕೊಡ್ತಾರೆ. ಇನ್ನೊಂದು ಕಡೆ ಬೌದ್ಧ ಅಂತ ಬಂದ್ರೆ, ಜೈನ ಅಂತ ಬಂದ್ರೆ, ಸಿಖ್ ಅಂತ ಬಂದ್ರೆ ಅವರ ಧರ್ಮಗುರುಗಳು ಇರ್ತಾರೆ. ಇನ್ನ ಕ್ರೈಸ್ತ ಅಂತ ಬಂದ್ರೆ ಯೇಸು ಕ್ರಿಸ್ತ, ಅದರ ಜೊತೆಗೆ ಮತ್ತೊಂದು ಫಾದರ್ ಅಂತ ಕರಿತೀವಿ, ಅವರ ಮಾತಿಗೆ ಬೆಲೆ ಕೊಡ್ತಾರೆ. ಸೊ ಪ್ರಮುಖವಾಗಿ ಅಲ್ಲಿ ಪ್ರಚೋದನೆ ಆಗಿದ್ ಎಲ್ಲಿ, ಘಟನೆ ನಡೆಯೋದಕ್ಕೆ ಕಾರಣವಾದಂತ ಅಂಶ ಯಾವುದು? ಅದು ಬಿಟ್ಟಾಕಿ ಡಿಸಿಪಿ ಕಾರಿನ ಮೇಲೆ ಕಲ್ಯಾಕ್ ತೂರಾಟ ಮಾಡ್ಬೇಕಾಗಿತ್ತು. ಡಿಸಿಪಿ ಅವ್ರು ಬಂದ್ರಲ್ವಾ, ಡಿಸಿಪಿ ಕಾರ್ ಹೋಗ್ತಾ ಇದ್ದಾಗೆ ಅದ್ರ ಮೇಲೆ ಯಾಕೆ ಕಲ್ ತೂರಾಟ ಮಾಡ್ಬೇಕಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಹಾಕಲಾಗಿದೆ. ಕಲ್ ತೂರಾಟ ಮಾಡೋದಕ್ಕೆ ಏಕಾಏಕಿಯಾಗಿ ಅಷ್ಟು ಕಲ್ಲು ಎಲ್ಲಿ ಸಂಗ್ರಹ ಆಗಿತ್ತು, ಎಲ್ಲಿ ಸಿಕ್ತು ಅನ್ನುವಂತಹ ವಿಚಾರ ಪ್ರಶ್ನೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಇವತ್ತು ಸಭೆಯನ್ನ ನಡೆಸ್ತಿದ್ದಾರೆ. ನೋಡೋಣ ಪೊಲೀಸ್ ಇಲಾಖೆ ಯಾವ ರೀತಿ ಮಾಹಿತಿಯನ್ನ ಸಿಎಂ ಅವರಿಗೆ ಕೊಡುತ್ತೆ.